ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನವರಾತ್ರಿಯ ದಿನ 8. ಸೊ ತಾಯಿ ಮಹಾಗೌರಿಯನ್ನು ಆರಾಧಿಸ್ತೀವಿ. ಆ್ಯಂಡ್ ತುಂಬ 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 ಸ್ಪೆಷಲ್ ಆದಂತಹ ದೇವಿ. ಕಾಲರಾತ್ರಿ ಆದಮೇಲೆ ಹೇಗೆ ಕಪ್ಪು ಬಣ್ಣದ ದೇವಿ ಒಂದು ಪ್ಯೂರ್ ವೈಟ್ ಸ್ಕಿನ್ನಿಗೆ ಟರ್ನ್ ಆಗ್ತಾರೆ. ಎಲ್ಲ ಒಂದು ಕಷ್ಟಗಳನ್ನು ದೂರ ಮಾಡಿ ನಮಗೆ ಡಿವೈನ್ ಲೈಟನ್ನು ಕೊಟ್ಬಿಟ್ಟು ಇವರು ಮಹಾಗೌರಿಯಾಗಿ ಬದಲಾಗ್ತಾರೆ. ಸೊ ದುರ್ಗಾದೇವಿಯ 8ನೇ ಅವತಾರ ಮಹಾಗೌರಿ. ಸೊ ನಾನಿವತ್ತು ಕರಿಯರ್ ಅಥವಾ ವೆಲ್ತ್ ಆರ್ ಮನಿ ರಿಲೇಟೆಡ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಜನರಲ್ ಗೈಡೆನ್ಸ್. ಪರ್ಸನಲ್ ಗೈಡೆನ್ಸ್ಗೆ ನೀವು ಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. 101 ರೂಪಾಯಿ ಚಾರ್ಜಸ್ ಮಾಡ್ತೀನಿ. ಆ್ಯಂಡ್ ಅದು ಇವತ್ತಿನ ದಿನಕ್ಕೆ ಮಾತ್ರ. ಮತ್ತೆ ನಾಳೆ ಮಹಾಗೌರಿಯ ಮೆಸೇಜ್ ಸಿಗುತ್ತಾ ಅಂದರೆ ನವರಾತ್ರಿ ಸ್ಪೆಷಲ್ ರೀಡಿಂಗ್ ಅಷ್ಟೇ ಅದು. ಆ್ಯಂಡ್ ನಿಮಗೆ ಏನು ಬೇಕು ಅದನ್ನು ಒಂದು ಲೈನಲ್ಲಿ ನನಗೆ ಕಳಿಸಿದ್ರೆ ಸಾಕು. ಪೇಮೆಂಟ್ ಸ್ಕ್ರೀನ್ಶಾಟ್ ಜೊತೆ ನಿಮ್ಮ ಹೆಸರು, ಹಾಗೆ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಕೇಳಬೇಕಾ ಅಥವಾ ಜಾಬ್ ರಿಲೇಟೆಡ್ ಕೇಳಬೇಕಾ ಏನು ಅಂತ ನನಗೆ ಒಂದು ಲೈನಲ್ಲಿ ಮೆಸೇಜ್ ಕಳಿಸಿದ್ರೆ ಸಾಕು. ಓಕೆ, ಇವತ್ತು ತಾಯಿ ಮಹಾಗೌರಿಗೆ ನಾ ಹೇಳಿದ್ನಲ್ವ, ಕಾಲರಾತ್ರಿಯಿಂದ ಕಪ್ಪು ಬಣ್ಣದಿಂದ ಹೇಗೆ ಬಿಳಿ ಬಣ್ಣಕ್ಕೆ ಬದಲಾಯಿತು ಅಂತ. ಸೊ ಹಾಗೆ ನಮ್ಮ ಜೀವನದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ದುಡ್ಡಿದ್ರೆ ಸ್ವಲ್ಪ ಈಸಿಯಾಗಿ ಸರ್ವೈವ್ ಆಗ್ಬೋದು. ಒಂದು ರಿಲೇಷನ್ಶಿಪ್ ಇಶ್ಯೂ ಇದ್ರೂ ಪರವಾಗಿಲ್ಲ. ಈಗಿನ ಕಾಲಕ್ಕೆ ನಾನು ಹೇಳ್ತಾ ಇರೋದು, ಹಿಂದಿನ ಕಾಲದ್ದಲ್ಲ. ಈಗಿನ ಕಾಲಕ್ಕೆ ನಾನು ನೋಡಿರೋ ಪ್ರಕಾರ ಸ್ವಲ್ಪ ನೀವು ಹಣಕಾಸಲ್ಲಿ ಒಂದು ಸ್ಟೆಬಿಲಿಟಿನ ಕಂಡಿದ್ರೆ, ರಿಲೇಷನ್ಶಿಪ್ ಇಶ್ಯೂ ಇದ್ದರೂ ಕೂಡ ಹೇಗೋ ಒಂದು ಸರ್ವೈವ್ ಆಗಬಹುದು. ನಿಮ್ಮ ಒಂದು ನೀಡ್ಸನ್ನು ನೀವೇ ನೋಡ್ಕೋಬಹುದು. ಐ ನೋ ರಿಲೇಷನ್ಶಿಪ್ಪು ಇಂಪಾರ್ಟೆಂಟು, ಕರಿಯರು ಇಂಪಾರ್ಟೆಂಟು, ಲೈಫಲ್ಲಿ ಎಲ್ಲ ಇಂಪಾರ್ಟೆಂಟ್ ಹೌದು. ಬಟ್ ಮನಿ ಅಂತ ಬಂದಾಗ ಅಟ್ಲೀಸ್ಟ್ ನಿಮ್ಮನ್ನು ನೀವು ನೋಡ್ಕೋಬಹುದು, ನಿಮಗೆ ನೀವು ಒಂದು ಸೆಲ್ಫ್ ಕೇರನ್ನು ಕೊಟ್ಕೋಬಹುದು ಅಂತ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ನೋಡೋಣ ನಿಮ್ಮ ಲೈಫಲ್ಲಿ ಯಾವ ರೀತಿಯಾದಂತಹ ಕರಿಯರ್ ರಿಲೇಟೆಡ್ ಅವ್ರ ಮನಿ ರಿಲೇಟೆಡ್ ಚೇಂಜಸ್ ಬರುತ್ತೆ ಅಂತ ಹೇಳಿ, ಏನು ಗೈಡೆನ್ಸ್ ಇದೆ ಅಂತ ಹೇಳಿ. ತಾಯಿ ದೇವಿ ಗೌರಿಯಲ್ಲಿ ಬೇಡ್ಕೊಳ್ಳಿ, ಮಹಾಗೌರಿಯಲ್ಲಿ ಬೇಡ್ಕೊಳ್ಳಿ. ಈ ಒಂದು ಫಸ್ಟ್ ಕಾರ್ಡ್ ನಿಮ್ಮ ಜಾಬ್ ಆರ್ ಬಿಸ್ನೆಸ್ ರಿಲೇಟೆಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು 2ನೇ ಕಾರ್ಡ್ ಸಾಲ ಅಥವಾ ಸಾಲ ತೊಗೋಬೇಕು ಅಂತ ಇದ್ದರೆ ಆರ್ ತುಂಬ ಸಾಲ ಆಗಿದೆ ಅನ್ನೋವಂಥವ್ರಿಗೆ. ಆ್ಯಂಡ್ 3ನೇ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಓವರ್ ಆಲ್ ಲೈಫಲ್ಲಿ ದುಡ್ಡಿನ ವಿಚಾರಕ್ಕೆ. ಓಕೆ, ಸೊ ಮೊದಲನೇ ಕಾರ್ಡಲ್ಲಿ ಏನಿದೆ ನೋಡೋಣ. ನಿಮ್ಮ ಜಾಬ್, ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ನೀವು ಏನು ಬೇಕಿದ್ರೂ ಆಗಿರ್ಬೋದು. ಸೊ ಓಂ ದೇವಿ ಮಹಾಗೌರಿ ಏನು ನಮಃ ಅಂತ 11 ಬಾರಿ ಪಠನೆ ಮಾಡಿ ನೆಕ್ಸ್ಟ್ ನಿಮ್ಮ ಪ್ರಶ್ನೆನ ಮನಸ್ಸಲ್ಲಿ ಹಾಕ್ಕೊಂಡು ಈ ಕಾರ್ಡನ್ನು ನೋಡಿ. ಸೊ ಮೊದಲನೇ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಜಾಬ್ ಆರ್ ಗೌರ್ಮೆಂಟ್ ಜಾಬ್ ಆರ್ ಬಿಸ್ನೆಸ್ ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ. ಸೊ ನೀವು ಅಂದ್ಕೊಂಡಿದ್ದು ಆಗುತ್ತೆ, ನಿಮಗೆ ಒಳ್ಳೆ ಕೆಲಸನೂ ಸಿಗುತ್ತೆ, ಒಳ್ಳೆ ಒಂದು ಪೊಸಿಷನ್ಗೂ ಕೂಡ ನೀವು ಹೋಗ್ತೀರಾ. ಏನನ್ನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ, ಆ್ಯಂಡ್ ನಿಯರ್ ಫ್ಯೂಚರಲ್ಲಿ ದೇರ್ ಇಸ್ ಅ ಚಾನ್ಸ್. ಓಕೆ, ಒಂದು ಒಳ್ಳೆ ಚಾನ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಒಂದು ಏಂಜಲ್ಲು ಒಬ್ರನ್ನ ಪಿಕ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇರೋ ಥರ ಬರುತ್ತೆ ಇದು. ಅಂದರೆ ನೀವು ದೇವರಲ್ಲಿ ಏನು ಬೇಡ್ಕೋತಾ ಇದ್ದೀರಾ, ಆ ದೇವರು ನಿಮ್ಮನ್ನು ದಾಟಿಸ್ತಾನೆ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಓಕೆ, ಇನ್ನು ನಿಯರ್ ಫ್ಯೂಚರಲ್ಲಿ ಇದೆ, ನೀವು ಅಂದ್ಕೊಂಡಿದ್ದು, ನಿಮಗೆ ಬೇಕಾಗಿರೋ ಕೆಲಸ ಆಗಿರ್ಬೋದು, ಅಥವಾ ನಿಮಗೆ ಬೇಕಾಗಿರುವಂತಹ ಡೆಸಿಗ್ನೇಷನ್ ಆಗಿರಬಹುದು, ಅಥವಾ ನೀವು ಒಂದು ಪ್ರಮೋಷನನ್ನು ನೋಡ್ತಾ ಇದ್ರು. ಇದು ಓವರ್ ಆಲ್ ಜಾಬ್ ರಿಲೇಟೆಡ್. ಓಕೆ, ಸೊ ಬಿಸ್ನೆಸ್ನ ಒಂದು ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂದರೆ ಇನ್ ದ ನಿಯರ್ ಫ್ಯೂಚರ್ ದೆರ್ ಇಸ್ ಎ ಗುಡ್ ಚಾನ್ಸ್. ಎಸ್, ಈಗ ನಿಮ್ಮ ಜೀವನದಲ್ಲಿ ಸಾಲ ಇದೆ ಅಥವಾ ಸಾಲ ತೊಗೋಬೇಕು ಅಂತಿದ್ದೀರಾ, ಈಗ ಲೋನ್ಗೆ ಅಪ್ಲೈ ಮಾಡಬೇಕಂತ ಇದ್ದೀರಾ ಅಂದರೆ ಏನಂತ ಇದೆ ನೋಡೋಣ. ರಿಕವರಿ, ಗುಡ್, ರಿಕವರಿ ಆಗುತ್ತೆ. ಅಥವಾ ಯಾರಾದರೂ ನಿಮ್ಮಿಂದ ಸಾಲ ತೊಗೊಂಡಿದ್ರು ಕೂಡ ಅವ್ರು ನಿಮಗೆ ಕೊಟ್ಟಿಲ್ಲ ಅಂದರೂ ದೆರ್ ಇಸ್ ಅ ಚಾನ್ಸ್ ಆಫ್ ರಿಕವರಿ. ಈ ಒಂದು ಬ್ಯೂಟಿಫುಲ್ ಆದಂಥ ಕಾರ್ಡ್ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ, ಆ ವರ್ಡ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ರಿಕವರಿ ಅಂತ ಅಂದಾಗ ನಮ್ಮನ್ನು ಫಸ್ಟು ನಾವು ರಿಕವರ್ ಮಾಡ್ಕೋಬೇಕು ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಈಗ ನಾವು ಪರ್ಟಿಕ್ಯುಲರಾಗಿ ಸಾಲಕ್ಕೆ ಅಂತ ನೋಡಿದಾಗ 100% ನೀವು ಅಂದ್ಕೊಂಡಿದ್ದು ಆಗುತ್ತೆ. ಯಾರಾದರೂ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಲೋನ್ಗೆ ಅಪ್ಲೈ ಮಾಡ್ಕೋಬಹುದು ನೀವು. ಆದರೆ ನೋಡ್ಕೊಳ್ಳಿ,
ನಿಮ್ಮ ಒಂದು ಮನಿ ಪ್ರಾಬ್ಲಮ್ ಎಷ್ಟಿದೆ ಅದನ್ನು ಸಾಲ ತೀರ್ಸೋಕ್ಕೆ ಆಗುತ್ತಾ ಎಲ್ಲ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ಲಾಂಗ್ ಟರ್ಮ್ ಹೋಗಿ ಆಮೇಲೆ ಅಲ್ಲೇನಾದರೂ ಪ್ರಾಬ್ಲಮ್ ಆಗಿ ಅದು ಕಷ್ಟ ಆಗಬಾರ್ದು. ಸೊ ಹಾಗಾಗಿ ರಿಕವರಿ ಅಂತ ಬಂದಿರೋದ್ರಿಂದ ಒಂದು ಧೈರ್ಯ ಅಂತೂ ಇದೆ, ಸಾಲ ಅಂತೂ ತೀರುತ್ತೆ ಅಂತ. ಆ್ಯಂಡ್ ಯಾರಾದರೂ ನಿಮಗೆ ಸಾಲ ಇಸ್ಕೊಂಡು ಕೊಡ್ತಿಲ್ಲ, ಕಾಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ರಿಕವರಿ ಕಾರ್ಡ್ ರೆಪ್ರೆಸೆಂಟ್ಸ್ ಅವರಿಂದ ನಿಮಗೆ ರಿಕವರ್ ಆಗುತ್ತೆ ಅಂತ. ಓಕೆ, ಆ್ಯಂಡ್ ನೀವು ಸಾಲ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೋ ವರೀಸ್, ನಿಮಗೆ ಬರಬೇಕಿರೋ ಯಾರಾದರೂ ಕೊಡಬೇಕಿರೋ ದುಡ್ಡನ್ನು ನೀವು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಸಾಲನ ನೀವು ತೀರಿಸ್ಕೊಳ್ಳುವಂತಹ ಬ್ಯೂಟಿಫುಲ್ ಟೈಮ್ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ಓವರಾಲ್ ಮನಿ ರಿಲೇಟೆಡ್ ಪ್ರಾಬ್ಲಮ್ ಬಗ್ಗೆ ನೋಡಬೇಕು ಅಂತ ಹೇಳಿದರೆ, ಎಷ್ಟೋ ಜನಕ್ಕೆ ಎಷ್ಟು ದುಡಿದ್ರೂ ಕೂಡ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಅಮೌಂಟ್ ಸಿಗ್ತಾ ಇರಲ್ಲ, ಅವ್ರ ಒಂಥರ ರೆಕಗ್ನೈಸೇಷನ್ ಇರೋದಿಲ್ಲ. ಏನೇ ಕೆಲಸ ಮಾಡಿದ್ರೂ ಕೂಡ ಲೈಕ್ 9 hours 10 hours ಎಲ್ಲ ವರ್ಕ್ ಮಾಡ್ತಾರೆ, ಆದರೆ ಅವ್ರಿಗೆ ಬರೋ ಸಂಬಳ 25,000 30,000. ಎಲ್ಲೋ ಒಂದು ಕಡೆ ಏನೂ ಕೆಲಸ ಮಾಡದೇ ಇರೋರು ಲಕ್ಷಗಟ್ಟಲೆ ಸಂಬಳ ತೊಗೋತಾ ಇರ್ತಾರೆ. ಅವಾಗ ಅನಿಸುತ್ತೆ ಅವ್ರ ಲೈಫಲ್ಲಿ ನೋಡಪ್ಪ ಎಲ್ಲ ಚೆನ್ನಾಗಿದೆ, ಮನಿ ಎಲ್ಲ ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ, ನನಗೆ ಯಾಕಿಲ್ಲ ಅಂತ. ಸೊ ಅಂಥವ್ರಿಗೆ ಈ ಒಂದು ಕಾರ್ಡ್. ಸೊ ಓವರಾಲ್ ನಿಮ್ಮ ಲೈಫಲ್ಲಿ ಏನೆಲ್ಲ ಮನಿ ರಿಲೇಟೆಡ್ ಚೇಂಜಸ್ ಬರುತ್ತೆ ಅಂದರೆ ಇಫ್ ಯು ಬಿಲೀವ್ ಅಂತ ಬಂದಿದೆ. ಸೊ ಎಷ್ಟೋ ಜನಕ್ಕೆ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅವ್ರು ನೋಡು ಅವ್ರೊಂದು ಪೂಜೆ ಮಾಡೋದಿಲ್ಲ, ಆದರೂ ಕೂಡ ಅವ್ರಿಗೆ ದೇವರೆಲ್ಲ ಕೊಟ್ಟಿದ್ದಾನೆ, ನಾನು ಇಷ್ಟೆಲ್ಲ ಮಾಡ್ತೀನಿ, ನನಗೇನು ಸಿಕ್ಕಿಲ್ವಲ್ಲ. ಸೊ ಈ ರೀತಿ ಕಂಪ್ಲೇಂಟ್ಸ್ ಬೇಡ. ಇಫ್ ಯು ಬಿಲೀವ್ ನಿಮ್ಮ ಲೈಫಲ್ಲಿ ದುಡ್ಡು ಆರಾಮಾಗಿ ಈಸಿಯಾಗಿ ಬರುತ್ತೆ. ನೀವು ನಂದು ಅಬಂಡೆನ್ಸ್ ಚೆಕ್ ಪ್ಲೇಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ, ಜಾಬ್ ರಿಲೇಟೆಡ್ ಪ್ಲೇಲಿಸ್ಟ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಿಚ್ ವರ್ಡ್ಸಲ್ಲಿ ಮನಿ ಕೋಡ್ಸ್ ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ, ಮತ್ತು ಯಂತ್ರಗಳಿದೆ ಅದನ್ನು ಬಳಸಿ. ಓಕೆ, ಸೊ ಇಫ್ ಯು ಬಿಲೀವ್, ನೀವು ಬಿಲೀವ್ ಮಾಡಬೇಕು ಸಾಲ ತೀರುತ್ತೆ ಅಥವಾ ಏನು ದುಡ್ಡು ನನಗೆ ಬರುತ್ತೆ, ನನ್ನ ಹಾರ್ಡ್ ವರ್ಕಿಗೆ ನನಗೆ ಪ್ರತಿಫಲ ಸಿಗುತ್ತೆ ಅಂತ ನೀವು ಬಿಲೀವ್ ಮಾಡಬೇಕಾಗತ್ತೆ. ಓಕೆ, ಸೊ ಎಷ್ಟೆಲ್ಲ ಬಿಲೀವ್ ಮಾಡಿದ್ದೀನಿ ಮೇಡಮ್ ಆದರೂ ಏನೂ ಆಗ್ತಿಲ್ಲ ಅಂದರೆ ಸ್ಟಿಲ್ ಯು ಹ್ಯಾವ್ ಟು ಬಿಲೀವ್ ಇಟ್. ಓಕೆ, ಎಸ್, ಇದು ನಿಮಗೆ ಬಂದಿರುವಂತಹ ಗೈಡೆನ್ಸ್ ತಾಯಿ ದೇವಿ ಮಾ ಗೌರಿ ಕಡೆಯಿಂದ. ಅವರಿಗೆ ಧನ್ಯವಾದಗಳನ್ನು ಹೇಳೋದು ಮರಿಬೇಡಿ. ಬ್ಯೂಟಿಫುಲ್ ಆದಂತಹ ಕಾರ್ಡ್ಸ್, ಯಾವ ಕಾರ್ಡ್ಸಲ್ಲೂ ನಿಮಗೇನು ಡಿಸಪಾಯಿಂಟಿಂಗ್ ಬಂದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನೀವು ಕಡೆ ನಂಬಿಕೆನ ತುಂಬ ಕಳ್ಕೊತಾ ಇದ್ದೀರಾ ಅನಿಸುತ್ತೆ. ಏನೇ ಇದ್ದರೂ ಅದು ರಿಕವರ್ ಆಗುತ್ತೆ. ಸೊ ಹೀಗೇ ಒಂದು ಸರ್ಕಲಲ್ಲಿ ಕಾರ್ಡ್ಸ್ ನೋಡಬೇಕು ಅಂದರೆ ನೀವು ಬಿಲೀವ್ ಮಾಡಿದ್ರೆ ನಿಮ್ಮ ನಿಯರ್ ಫ್ಯೂಚರಲ್ಲಿ ಎಲ್ಲ ಅದು ರಿಕವರಿ ಆಗುತ್ತೆ ಅನ್ನುವಂತಹ ಒಂದು ಮೆಸೇಜ್ ಬಂದಿದೆ ಅಂತ ಹೇಳಬಹುದು. ಓಕೆ, ಸೊ ಟ್ರಸ್ಟ್ ಮಾಡಿ, ಡಿವೈನನ್ನು ಟ್ರಸ್ಟ್ ಮಾಡಿ. ನಂಬಿಕೆ ಒಂದೇ, ನಂಬಿ ಕೆಟ್ಟವರಿಲ್ಲ ಅನ್ನೋ ಥರ ನಂಬಿಕೆ ಒಂದೇ. ಆ್ಯಂಡ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಪ್ರತಿ ಸತಿ ಹೇಳೋ ಥರ ಅವ್ರದ್ದು ಒಂದು ಗುಡ್ ಕರ್ಮ ಇರ್ಬೋದು, ಪಾಸ್ಟ್ ಲೈಫ್ ಗುಡ್ ಕರ್ಮಾಸ್ ಇರ್ಬೋದು, ಅದನ್ನು ಅವ್ರು ಕ್ಯಾರಿ ಮಾಡ್ತಾ ಇರ್ತಾರೆ. ಓಕೆ, ಸೊ ಅದಕ್ಕೆ ಅವ್ರಿಗೆ ಏನು ಮಾಡದೇ ಇದ್ರೂ ಸ್ವಲ್ಪ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ನೀವು ಜಾಸ್ತಿ ಎಫರ್ಟ್ ಹಾಕಿ ದೇವ್ರನ್ನ ಒಲಿಸ್ಕೊಂಡ್ರೆ ನಿಮಗೆ ಸ್ಟಾಪೇ ಮಾಡೋಕ್ಕಾಗಲ್ಲ ಅಂಥದ್ದು ಒಂದು ಪೊಸಿಷನ್ಗೆ ನೀವು 100% ಹೋಗ್ತೀರ. ಎಲ್ಲರಿಗೂ ಒಳ್ಳೆಯದಾಗುತ್ತೆ ಕೂಡ ಖಂಡಿತವಾಗ್ಲೂ. ಹಣಕಾಸಿನ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲರಿಗೂ ಸಾಲ್ವ್ ಆಗಲಿ. ಆದಷ್ಟು ಕೌಂಟ್ ಅಥವಾ ಶ್ರೀಮ್ ಬ್ರಿಝಿ ಅನ್ನೋದು ಕೂಡ ತುಂಬ ಬ್ಯೂಟಿಫುಲ್ ಆದಂತಹ ಸ್ವಿಚ್ ವರ್ಡ್ ಸೀರೀಸಲ್ಲಿ ಮಾಡಿದಾಗ ಸ್ವಿಚ್ ವರ್ಡ್ ಪ್ಲೇ ಲಿಸ್ಟಲ್ಲಿ ಕೂಡ ಅದಿದೆ, ಅದನ್ನು ಚೆಕ್ಔಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಕೌಂಟ್ ಅಂತ ಹೇಳ್ತಾ ಇರ್ಬೋದು. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ನೀವು ಮನಿನ ಯಾರಿಗಾದ್ರೂ ಕೊಡ್ತೀರಾ ಅಂತ ಹೇಳಿದ್ರೆ, ದುಡ್ಡನ್ನು ಕೊಡಬೇಕಾದ್ರೆ ಅಥವಾ ಏನೋ ಒಂದು ಪೇಮೆಂಟ್ ಮಾಡಬೇಕಾದ್ರೆ, ಜಸ್ಟ್ ಒಂದು 10 ರೂಪಾಯಿದ್ದು ಚಾಕ್ಲೇಟ್ ತೊಗೊಂಡ್ರು ಅದಕ್ಕೊಂದು ಪೇಮೆಂಟ್ ಮಾಡಬೇಕಾದ್ರೆ ನೀವು ಹೇಳ್ಕೊಳ್ಳಿ, ಈಗ ಕೊಡ್ತಾ ಇರೋ ಹಣ ನನಗೆ ಇಂಟು 100 ಆಗಿ ಬರುತ್ತೆ ಅಂತ ಹೇಳ್ಕೊಳ್ಳಿ. ಓಕೆ, ನಾನಂತೂ ಪ್ರತಿ ಸತಿ ಒಬ್ಬರು ಸೊಪ್ಪಿಂದು ಪೇಮೆಂಟ್ ಮಾಡಬೇಕಾದ್ರೂ ಅಷ್ಟೇ, ಒಂದು ಹಾಲು ತೊಗೊಬೇಕಾದ್ರೂ ಅಷ್ಟೇ, ಚಾಕ್ಲೇಟ್ ತೊಗೋಬೇಕಾದ್ರೂ ಅಷ್ಟೇ, ಏನಕ್ಕಾದರೂ ಪೇಮೆಂಟ್ ಮಾಡಲಿ ನನಗೆ ಈ ಹಣ 100 ಪಟ್ಟಾಗಿ ಬರುತ್ತೆ ಅಂತ ಹೇಳಿಕೊಂಡು ಪೇಮೆಂಟ್ ಮಾಡೋದು. 100 ಪಟ್ಟಾಗಿ ಅದು ಬಂದಿದೆ ಅಂತ ನಾನು ಹೇಳಲ್ಲ, ಬಟ್ ಐ ಆಮ್ ಸ್ಟೇಬಲ್. ಸೊ ಹಾಗೆ ನೀವು ಕೂಡ ನಂಬಿ, ಅಯ್ಯೋ 100 ಪಟ್ಟಾಗಿ ಹೇಳಿದ್ದೆ ಇನ್ನೂ ಬಂದಿಲ್ಲ, ಡೋಂಟ್ ಥಿಂಕ್ ಆಲ್ ಸಚ್ ಥಿಂಗ್ಸ್. ಜಸ್ಟ್ ನಂಬಿಕೆ ಇಟ್ಟು ಒಂದು ಮೆಥಡನ್ನು ಫಾಲೋ ಮಾಡಿ 100% ನೀವು ಚೇಂಜಸ್ನ ನೋಡ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್.